2023 ವಿಧಾನಸಭೆಗೆ ಚುನಾವಣೆಗೆ ಸಿದ್ಧತೆ ಆರಂಭಿಸಿರುವ ಬಿಜೆಪಿ ಸಾಲು ಸಾಲು ಸವಾಲುಗಳ ನಡುವೆ ನಾಳೆ ಜನಸ್ಪಂದನ ಕಾರ್ಯಕ್ರಮ ನಡೆಸ್ತಾ ಇದೆ. ಒಂದ್ ಕಡೆ ಸಂಪುಟ ವಿಸ್ತರಣೆ ಆಗದೆ ಶಾಸಕರು ಅಸಮಾಧಾನಗೊಂಡಿದ್ರೆ ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಆಪರೇಷನ್ ಪ್ಲಾನ್ ಫ್ಲಾಪ್ ಆಗ್ತಾ ಇದೆ. ಸವಾಲುಗಳ ನಡುವೆ ಬಿಜೆಪಿ ಜನಸ್ಪಂದನ ಉತ್ಸವ. ನಾಳೆ ದೊಡ್ಡಬಳ್ಳಾಪುರದಲ್ಲಿ ಕೇಸರಿ ಪಡೆ ಘರ್ಜನೆ. ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಈಗ ಸಂಭ್ರಮದ ಮೇಲೆ ಸಂಭ್ರಮ. ಬಿಜೆಪಿ ಸರ್ಕಾರ 3 ವರ್ಷ ಪೂರೈಸಿರೋದ್ರ ಜೊತೆಗೆ ಬೊಮ್ಮಾಯಿ ಸಿಎಂ ಆಗಿ ವರ್ಷ ತುಂಬಿದ್ರ ಖುಷಿ. ಈ ಸಂಭ್ರಮ ಕಳೆದೊಂದು ತಿಂಗಳ ಹಿಂದೆಯೇ ಜನರ ಮುಂದೆ ಬರಬೇಕಿತ್ತು. ಆದರೆ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಹತ್ಯೆ, ಸಚಿವ ಉಮೇಶ್ ಕತ್ತಿ ನಿಧನ ಸೇರಿದಂತೆ ಹಲವು ಕಾರಣಕ್ಕೆ 4 ಬಾರಿ ಮುಂದೂಡಿಕೆಯಾಗಿ 5ನೇ ಬಾರಿಗೆ ಕಾರ್ಯಕ್ರಮ ನಿಗದಿಯಾಗಿದೆ. ನಾಳೆ ದೊಡ್ಡಬಳ್ಳಾಪುರದಲ್ಲಿ ಜನಸ್ಪಂದನ ಹೆಸರಿನಲ್ಲಿ ಉತ್ಸವ ನಡೀತಿದ್ದು, ಕೇಂದ್ರ ಸಚಿವೆ ಸ್ಮೃತಿ ಇರಾನಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಮಾಜಿ ಸಿಎಂ ಯಡಿಯೂರಪ್ಪ, ಸಿಎಂ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿ ಘಟಾನುಘಟಿಗಳು ಭಾಗಿಯಾಗೋದರ ಮೂಲಕ ಕೇಸರಿ ನಾಯಕರು ಚುನಾವಣೆಗೆ ಸಂಘಟನೆಯ ರಣಕಹಳೆ ಊದಲಿದ್ದಾರೆ. ಎಲ್ಲ ರೀತಿ ತಯಾರಾಗಿದೆ. ನಾಳೆ 11 ಗಂಟೆಗೆ ನಡ್ಡಾರು ಛತ್ತೀಸ್ಗಢದಲ್ಲಿ ಒಂದು ಕಾರ್ಯಕ್ರಮ ಇದೆ, ಅವ್ರು ಬರೋದಕ್ಕೆ ಒತ್ತಾಯ ಮಾಡಿದ್ದೀನಿ. ಸಾಯಂಕಾಲ ಕನ್ಫರ್ಮ್ ಮಾಡ್ತಾರೆ. ಸ್ಮೃತಿ ಇರಾನಿಯವರು. ಜನಸ್ಪಂದನ ಸಂಭ್ರಮದಲ್ಲೂ ಸಂಪುಟ ಟೆನ್ಷನ್. ರಾಜ್ಯ ಉಸ್ತುವಾರಿ ಬೆನ್ನು ಬಿದ್ದ ಆಕಾಂಕ್ಷಿಗಳು. ಜನಸ್ಪಂದನ ಕಾರ್ಯಕ್ರಮ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ಜೋರಾಗಿದೆ. ಸಿಎಂ ಬೊಮ್ಮಾಯಿ ಸಂಪುಟ ವಿಸ್ತರಣೆ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರೋದ್ರಿಂದ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರೋ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬಳಿ ಸಂಪುಟ ವಿಸ್ತರಣೆ ಬಗ್ಗೆ ಬೇಡಿಕೆ ಇಡಲು ಸಜ್ಜಾಗಿದ್ದಾರೆ. ಚುನಾವಣೆಗೆ ಕೇವಲ 6 ತಿಂಗಳು ಮಾತ್ರ ಉಳಿದಿದ್ದು, ಈಗಲಾದರೂ ಸಂಪುಟ ವಿಸ್ತರಣೆ ಮಾಡಿದ್ರೆ ಕ್ಷೇತ್ರಗಳಲ್ಲಿ ಪ್ರಭಾವ ಹೆಚ್ಚಿಸಿಕೊಂಡು ಎಲೆಕ್ಷನ್ ಗೆಲ್ಲೋ ಪ್ಲಾನ್ ಆಗಿದೆ. ಬಿಜೆಪಿಗೆ ಕೈಕೊಟ್ರ ಹಳೆ ಮೈಸೂರು ನಾಯಕರು. ಮಂಡ್ಯ ಮೈಸೂರಲ್ಲಿ ಆಪರೇಷನ್ ಫೇಲ್. ಹಳೆ ಮೈಸೂರು ಭಾಗದಲ್ಲಿ 40 ಸ್ಥಾನ ಗೆಲ್ಲುವ ಬಿಜೆಪಿ ಪ್ಲಾನ್ ಫೇಲ್ಯೂರ್ ಆಯ್ತಾ ಅನ್ನೋ ಸಂಶಯ ಶುರುವಾಗಿದೆ. ಈ ತರದೊಂದು ಚರ್ಚೆ ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿದ್ದು, ಅನ್ಯ ಪಕ್ಷದವರ ಸೆಳೆಯುವ ಬಿಜೆಪಿಯ ತಂತ್ರ ಸಫಲವಾಗ್ತಿಲ್ಲ ಅಂತ ಹೇಳಲಾಗ್ತಿದೆ. ಈ ಮೊದಲು ಈ ವಿಷಯ ಮುನ್ನೆಲೆಗೆ ಬಂದಾಗ ಕೆಲವು ಕಾಂಗ್ರೆಸ್ ಜೆಡಿಎಸ್ ನಾಯಕರು ಬಿಜೆಪಿಗೆ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಅವರು ಬಿಜೆಪಿಗೆ ಬರಲು ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿರುವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ, ಹಳೆ ಮೈಸೂರು ಭಾಗದಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ ಅಂತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿ ಆಗಬೇಕು, ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಎಲ್ಲರೂ ಸೇರಿ ಕಾರ್ಯಯೋಜನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಿಂದೆ KR-ಪೇಟೆನಲ್ಲಿ ನಾವು ಯಶಸ್ವಿ ಆದವೋ ಆ ರೀತಿ ಹಳೆ ಮೈಸೂರು ಭಾಗದಲ್ಲಿ ಈ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಒಲವು ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಆಡಳಿತಾರೂಢ ಬಿಜೆಪಿಗೆ ರಾಜ್ಯದಲ್ಲಿ ಎಲ್ಲವೂ ಸುಗಮ ದಾರಿಯಂತೂ ಇಲ್ಲ. ಮುಂದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ನಳಿನ್ ಕುಮಾರ್ ಕಟೀಲ್ ನೇತೃತ್ವದ ಜೋಡಿ ಸವಾಲುಗಳನ್ನ ಹಿಮ್ಮೆಟ್ಟಿಸಲು ಯಾವ ರೀತಿ ಮೋಡಿ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಸಿಎಂಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಎಸ್ಟಿ ಮೀಸಲಾತಿ ವಿಚಾರದಲ್ಲಿ ಹೊಸ ತಲೆನೋವು ಶುರುವಾಗಿದ್ದು, ಸೆಪ್ಟೆಂಬರ್ 28ರ ಒಳಗೆ ಮೀಸಲಾತಿ ಘೋಷಣೆಗೆ ಸರ್ಕಾರಕ್ಕೆ ಪ್ರಸನ್ನಾನಂದಪುರಿ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಬಳ್ಳಾರಿಯಲ್ಲಿ ಸೆಪ್ಟೆಂಬರ್ 23ಕ್ಕೆ ಎಸ್ಟಿ ಸಮಾವೇಶ ಆಯೋಜನೆಗೊಂಡಿದ್ದು, ಮೀಸಲಾತಿ ಘೋಷಿಸದೆ ಜನ ಸೇರಿಸಲು ಸಚಿವ ರಾಮುಲುಗೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ತೀವ್ರ ಗೊಂದಲದಲ್ಲಿ ಸಚಿವ ಶ್ರೀರಾಮುಲು ಸಿಲುಕಿಕೊಂಡಿದ್ದಾರೆ. 9ನೇ ತಾರೀಕು ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ. ಆದೇಶವನ್ನು ಹೊರಡಿಸುವವರೆಗೂ ಕೂಡ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿತದೆ ಅಂತೇಳಿ ಅವತ್ತೇನು ತೀರ್ಮಾನ ತೆಗೆದುಕೊಂಡು ಬಂದೀವಿ. ಬಹುತೇಕವಾಗಿ 7 ತಿಂಗಳಾಯಿತು. ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ, ನಮ್ಮ ನ್ಯಾಯಯುತ ಸಂವಿಧಾನಬದ್ಧ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ. 28ರೊಳಗೆ ಸರ್ಕಾರ ನಮ್ಮ ಮೀಸಲಾತಿನ ಹೆಚ್ಚಳ ಮಾಡದೆ ಹೋದರೆ ನಾವು ಅಕ್ಟೋಬರ್ 9ಕ್ಕೆ ನೀವೆಲ್ಲರೂ ಕೂಡ ಫ್ರೀಡಮ್ ಪಾರ್ಕಿಗೆ ಬರ್ರಿ ಅಂತ ಕರೆ ಕೊಟ್ಟಿದ್ದೀವಿ ರಾಜ್ಯಕ್ಕೆ. 28ರೊಳಗೆ ಮಾಡಿದ್ರೆ ಸಂತೋಷ, ಇಲ್ಲದೆ ಹೋದರೆ ಮುಂದಿನ ರಾಜ್ಯ ಮಟ್ಟದ ಹೋರಾಟಕ್ಕೆ ಈಗಾಗಲೇ ಸಮುದಾಯಕ್ಕೆ ಕರೆ ಕೊಟ್ಟಿದ್ದೀವಿ. ಸೊ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಓವರ್ ಒಟ್ಟು ಮೀಸಲಾತಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ, ಒಟ್ಟು ಮೀಸಲಾತಿಯಲ್ಲಿ 50% ಎಸ್ಸಿಗೆ 15% ಮೀಸಲಾತಿಯನ್ನ ಇಡಲಾಗಿರುವಂಥದ್ದು. ಇನ್ನು ಎಸ್ಟಿಗೆ
3%. ಇನ್ನು ಪ್ರವರ್ಗ 1 ಇದಕ್ಕೆ 4% ಮೀಸಲಾತಿ. ಪ್ರವರ್ಗ 2A ಇದಕ್ಕೆ 15% ಮೀಸಲಾತಿ. ಇನ್ನು ಪ್ರವರ್ಗ 2B ಇದಕ್ಕೆ 4% ಮೀಸಲಾತಿ. ಪ್ರವರ್ಗ 3A ಇದಕ್ಕೂ ಕೂಡ 4% ಮೀಸಲಾತಿ. ಪ್ರವರ್ಗ 3B ಇದಕ್ಕೆ 5% ಮೀಸಲಾತಿ. ಸೊ ಈ ರೀತಿಯಾಗಿ ಎಸ್ಟಿಗೆ ಈಗಿರುವಂತಹ ಮೀಸಲಾತಿ 3%. ಈ ಮೀಸಲಾತಿಯನ್ನ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ಇವರು ಬೇಡಿಕೆ ಇಟ್ಟಿರುವಂಥದ್ದು 3ರಿಂದ 7.5%ಗೆ ಈ ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥ ಬೇಡಿಕೆ ಇರುವಂಥದ್ದು. ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ರೀತಿ ಅಡಕತ್ತರಿಗೆ ಸಿಕ್ಕಾಕೊಂಡಿದ್ದು ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಾದಂತಹ ಒಂದು ನಿರ್ದಿಷ್ಟ ಉತ್ತರ ಸರ್ಕಾರ ಕೊಡ್ತಾ ಇಲ್ಲ, ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಈ ಕುರಿತಂತೆ ಇನ್ನೂ ನಿರ್ಧಾರ ಆಗಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ಮೀಸಲಾತಿಯನ್ನ ಘೋಷಣೆ ಮಾಡೋದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಗಿದ್ದು, ಈಗ ಸರ್ಕಾರ ಅದರ ಜೊತೆಗೆ ಶ್ರೀರಾಮುಲು ಅವರು ಕೂಡ ಒಂದು ರೀತಿಯಾದಂತಹ ಸಂಕಟಕ್ಕೆ ಸಿಲುಕಾಕೊಂಡಿದ್ದಾರೆ. ಹಾಗಾದ್ರೆ ಮೀಸಲಾತಿ ಘೋಷಣೆ ಮಾಡೋದಕ್ಕಿರುವಂತಹ ಸವಾಲುಗಳೇನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮೀಸಲಾತಿ ಪ್ರಮಾಣ 50% ನಿಗದಿಯಾಗಿರುವಂಥದ್ದು. ಈ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ಸಂವಿಧಾನದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದಕ್ಕೆ ಒಂದು ಮಿತಿ ಇದೆ. ಹಾಗಾಗಿ ಮೀಸಲಾತಿ 50% ಮೀರಿದ್ರೆ ಸಾಮಾಜಿಕ ಅಸಮತೋಲನ ಸಂಭವಿಸುವಂತಹ ಒಂದು ಸಾಧ್ಯತೆ ದಟ್ಟವಾಗಿದೆ. ಮೀಸಲಾತಿ ಹೆಚ್ಚಿಸಬೇಕಾದ್ರೆ ಇತರೆ ಸಮುದಾಯಗಳು ಕೂಡ ಅವರ ಒಂದು ಮೀಸಲಾತಿಗೂ ಕೂಡ ಕತ್ತರಿ ಹಾಕಬೇಕಾಗತ್ತೆ. ಈಗಿರುವ 3% ಅನ್ನ 7.5%ಗೆ ಮಾಡಲು 4% ಮೀಸಲಾತಿಗೆ ಕತ್ತರಿ ಹಾಕಬೇಕು. ಇತರೆ ಸಮುದಾಯಗಳ ಮೀಸಲಾತಿಗೆ ಇಲ್ಲಿ ಕತ್ತರಿ ಹಾಕಬೇಕಾಗತ್ತೆ. ಯಾವುದೇ ಸಮುದಾಯಕ್ಕೆ ಕತ್ತರಿ ಹಾಕಿದ್ರೂ ಕೂಡ ಜನ ಅಫ್ಕೋರ್ಸ್ ತಿರುಗಿ ಬಿದ್ದೇ ಬೀಳ್ತಾರೆ. ಈಗ ಎಲ್ಲರೂ ಕೂಡ ಮೀಸಲಾತಿ ಬೇಕು ಅಂತ ಕೇಳಂತ ಸಂದರ್ಭದಲ್ಲಿ ಬೇರೆ ಸಮುದಾಯದವರ ಮೀಸಲಾತಿ ಕತ್ತರಿ ಹಾಕಿದ್ರೆ ಚುನಾವಣೆ ಟೈಮ್ನಲ್ಲಿ ಜನ ವಿರೋಧಿ ಪಟ್ಟ ಕಟ್ಕೊಳ್ಬೇಕಾಗತ್ತೆ. ಸೊ ಒಂದು ಸಮುದಾಯಕ್ಕೋಸ್ಕರ ಇನ್ನೊಂದು ಸಮುದಾಯವನ್ನ ಎದುರು ಹಾಕೋಬೇಕಾಗತ್ತೆ. ಕಾನೂನಿನಲ್ಲಿ ಅವಕಾಶ ಇಲ್ಲದಿರುವುದು ಕೂಡ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ತೊಡಕನ್ನ ಉಂಟು ಮಾಡುವಂಥದ್ದು. ಮೀಸಲಾತಿ ಪ್ರಮಾಣ ಈಗ 50%ಕ್ಕಿಂತ ಹೆಚ್ಚು ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ, ಸರ್ಕಾರದಿಂದಲೂ ಕೂಡ ಅವಕಾಶ ಇಲ್ಲ, ಅದ್ರ ಜೊತೆಗೆ ಕೋರ್ಟ್ ಕೂಡ ಹೇಳೋದ್ರಿಂದ. ಸೊ ಇದು ಒಂದು ಸರ್ಕಾರಕ್ಕೆ ಇದೆಲ್ಲ ಸವಾಲುಗಳಿರುವಂಥದ್ದು. ಈ ಸವಾಲುಗಳನ್ನ ಮೆಟ್ಟಿ ನಿಂತು ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರ ಕೈಗೊಳ್ಳುತ್ತೆ